ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ದಂತಹ ದಿನ ಬಂದೇ ಬಿಡ್ತು. ಯಾಕೆಂದ್ರೆ ಸೆಕೆಂಡ್ ಪಿ ಯು ಸಿ 2026 ಎಕ್ಸಾಮ್ 1 ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಅವರು ಶಿಕ್ಷಣ ಇಲಾಖೆ ಅನೌನ್ಸ್ ಮಾಡಿದ್ದಾರೆ. ಇದೇ ಏಪ್ರಿಲ್ 9ನೇ ತಾರೀಕು ಸೆಕೆಂಡ್ ಪಿ ಯು ಸಿ 2026 ಎಕ್ಸಾಮಿನೇಷನ್ 1 ಒಂದು ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಇದು ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಾಕ್ಟ್ ಟೈಮ್ ಏನು ಅಂದ್ರೆ ರಿಸಲ್ಟ್ ಅನೌನ್ಸ್ ಆಗುವಂತ ಎಕ್ಸಾಕ್ಟ್ ಟೈಮ್ ಏನು, ಹೇಗೆ ಚೆಕ್ ಮಾಡಬೇಕು, 4 ಮೆಥಡ್ಸ್ ಇದೆ ಚೆಕ್ ಮಾಡೋದಕ್ಕೆ ರಿಸಲ್ಟ್ಸ್ ಅನ್ನ. ನಿಮ್ಗೇನಾದ್ರೂ ಏನಾದ್ರೂ ಸರ್ವರ್ ಏನಾದ್ರೂ ಬಿಸಿ ಬಂದ್ರೆ ಹೇಗೆ ಚೆಕ್ ಮಾಡೋದು ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀವು ನಾಳೆನೆ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಓಕೆನಾ, ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಅಂತ. ಫುಲ್ ಈಸಿ ಮೆಥಡ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಮೊದಲನೇದಾಗಿ ರಿಸಲ್ಟ್ ಯಾವಾಗ ಅಂತ ನೋಡೋದಾದ್ರೆ ಏಪ್ರಿಲ್ 9ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಮೇಲೆ. ಸೊ ಎಕ್ಸಾಕ್ಟ್ ಟೈಮು ಅಂತ ಇಲ್ಲ, 3 ಗಂಟೆ ಮೇಲೆ ರಿಲೀಸ್ ಆಗುತ್ತೆ. 3 ಗಂಟೆ ಮೇಲೆ ಅಫಿಷಿಯಲ್ ವೆಬ್ಸೈಟ್ ಇದೆ. ಅದು ಯಾವುದು ಅಂದ್ರೆ KAR, ಅದು ಆಲ್ರೆಡಿ ಬಿಸಿ, ಬರ್ತೀನಿ ನಿಮ್ಗೆ ಹೇಳ್ತೀನಿ. ವೆಬ್ಸೈಟ್ ಯಾವುದು ಅಂದ್ರೆ KARresults.nic.in. ಈ ಒಂದು ವೆಬ್ಸೈಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಬಟ್ ಅದು ಬಿಟ್ಟು ನಿಮ್ಗೆ 4 ಮೆಥಡ್ಸ್ ಅಲ್ಲಿ ಚೆಕ್ ಮಾಡಬಹುದು ರಿಸಲ್ಟ್ ಅನ್ನ. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ ನೀವು ಚೆಕ್ ಮಾಡ್ಕೋಬಹುದು. ಇದು 2025 ಇಲ್ಲಿ ನೋಡ್ತಿರ್ಬೋದು. ಸಿಂಪಲ್ ಆಗಿ ನಿಮ್ಗೆ ಸ್ಯಾಂಪಲ್ ಅಂತ ತೋರಿಸ್ತಾ ಇರೋದು ಅಷ್ಟೇ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ, ಅದಾದ್ಮೇಲೆ ನೀವು ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವ್ಯೂ ಅನ್ನುವಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ರಿಸಲ್ಟ್ ಕಾಣಿಸುತ್ತೆ. ಬಟ್ ಇದು ಬಿಟ್ಟು ಇನ್ನು 3 ರೀತಿಯಲ್ಲಿ ನೀವು ರಿಸಲ್ಟ್ ಅನ್ನ ನೋಡಬಹುದು. ಅದು ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸಂಜೆ 6:15 ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಟ್ಟು ಪಾಸ್ ಪರ್ಸೆಂಟೇಜ್ ಎಷ್ಟು ಅಂದ್ರೆ ಕರ್ನಾಟಕದ ಪಾಸ್ ಪರ್ಸೆಂಟೇಜ್, ಜಿಲ್ಲಾ ವೈಸ್ ಪಾಸ್ ಪರ್ಸೆಂಟೇಜ್, ಇದೆಲ್ಲಾನು ಕೂಡ ಅನೌನ್ಸ್ ಮಾಡ್ತಾರೆ. ಮತ್ತೆ ಟಾಪರ್ಸ್ ಯಾರು ಅಂತ ಅನೌನ್ಸ್ ಅನ್ನ ಮಾಡ್ತಾರೆ. ಮತ್ತೆ ಯಾವ ಜಿಲ್ಲೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅನ್ನೋದನ್ನು ಕೂಡ ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಿಸಲ್ಟ್ ಅನ್ನ ನೋಡುವಂತಹ ವಿಧಾನಗಳು 4 ಟೈಪ್ಸ್ ಇದೆ. ಸೊ ರಿಸಲ್ಟ್ ನೋಡಕ್ಕೆ ಒಂದೇ ಆಪ್ಷನ್ ಇಲ್ಲ. ಸೊ ಹಲವಾರು ಈಸಿ ಮೆಥಡ್ಸ್ ಇದೆ. ಸೊ ಮೊದಲನೇದಾಗಿ ನಿಮ್ಗೆ ತೋರಿಸ್ಕೊಟ್ಟೆ ಇಲ್ಲಿ ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಆಲ್ರೆಡಿ ನಿಮ್ಗೆ ಸರ್ವರ್ ಡೌನ್ ಬರ್ತಾ ಇದೆ. ಬಟ್ ನಾಳೆ ನೀವು 3 ಗಂಟೆ ಮೇಲೆ ಇದು ಕರೆಕ್ಟ್ ಆಗಿ ಇದು ಮಾಡ್ತಾರೆ. ಅಂದ್ರೆ ಶಿಕ್ಷಣ ಇಲಾಖೆಯಿಂದ ಇದು ಅನುಕೂಲ ಆಗೋ ತರ ಮಾಡ್ತಾರೆ. ನೀವು ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು. ಸೇಮ್ ಆಸ್ ಇಟ್ ಈಸ್ ಇಲ್ಲಿರುವಂತಹ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ ನಿಮ್ಮ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ವ್ಯೂ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ಓಕೆನಾ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಮುಖಾಂತರ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹೇಗೆ ಅಂದ್ರೆ ಕರ್ನಾಟಕ ಒಂದು ಆಪ್ ಇದೆ. ಆ ಒಂದು ಕರ್ನಾಟಕ ಒಂದು ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ನಂಬರ್ ಅನ್ನ ಹಾಕೊಂಡ್ರೆ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಇನ್ನೊಂದು ಆಪ್ಷನ್ ಇದೆ, SMS ಮುಖಾಂತರ ಕೂಡ ಇಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ಇಂಟರ್ನೆಟ್ ಸ್ಲೋ ಇದ್ರೆ SMS ಮೂಲಕ ಕೂಡ ರಿಸಲ್ಟ್ ಅನ್ನ ಪಡಿಬಹುದು. ಸೊ ಅದಕ್ಕೆ ಒಂದು ನಂಬರ್ ಅನ್ನ ನಿಮ್ಗೆ ನಾಳೆ ಅಪ್ಡೇಟ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಆ ಒಂದು ನಂಬರ್ಗೆ ನೀವು ಡೀಟೇಲ್ಸ್ ಅನ್ನ ಕಳಿಸಿದ್ರೆ ಅಲ್ಲಿ ನಿಮ್ಗೆ SMS ಮುಖಾಂತರ ನಿಮ್ಗೆ ರಿಸಲ್ಟ್ ಬರುತ್ತೆ. ಸೊ ಈಗ ಏನ್ ಮಾಡಿದಾರೆ ಅಂದ್ರೆ SMS ಏನಿದೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ನಾಳೆ ಯಾವ ರೀತಿ SMS ಮುಖಾಂತರ ಬರುತ್ತೆ ಇಲ್ವಾ ಅಂತ ನೋಡೋಣ. ಮತ್ತೆ ಇನ್ನೊಂದು ಆಡ್ ಮಾಡಿದೆ ಸರ್ಕಾರ, ಈಗ ವಾಟ್ಸ್ಆಪ್ ಮುಖಾಂತರನು ಕೂಡ ಡೈರೆಕ್ಟ್ ಆಗಿ ರಿಸಲ್ಟ್ ಅನ್ನ ಕಳಿಸ್ತಾರಂತೆ. ಸೊ ಈ ಬಾರಿ ಶಿಕ್ಷಣ ಮಂಡಳಿ ಏನ್ ಮಾಡಿದೆ ಅಂದ್ರೆ ರಿಸಲ್ಟ್ ಅನ್ನ ಡೈರೆಕ್ಟ್ ಆಗಿ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ಗೆನೆ ಬರುವಂತ ಸಾಧ್ಯತೆ ಇದೆ ಅಂತೆ. ಅದನ್ನು ಕೂಡ ನಾಳೆ ಚೆಕ್ ಮಾಡೋಣ. ಬಟ್ 4 ಮೆಥಡ್ಸ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಒಂದು ವೆಬ್ಸೈಟ್, ಇನ್ನೊಂದು ಮೊಬೈಲ್ ಆಪ್ ಮುಖಾಂತರ, ಕರ್ನಾಟಕ ಒಂದು ಮೊಬೈಲ್ ಆಪ್, ಮತ್ತೆ SMS ಮುಖಾಂತರ ಚೆಕ್ ಮಾಡಬಹುದು. ಮತ್ತೆ ವಾಟ್ಸ್ಆಪ್ ಮುಖಾಂತರ ನೀವು ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೆ, ನೀವು ಯಾವ ನಂಬರ್ ನ ಕೊಟ್ಟಿರ್ತಾರೆ ಆ ಒಂದು ನಂಬರ್ ವಾಟ್ಸ್ಆಪ್ಗೆನೆ ರಿಸಲ್ಟ್ ಬರುತ್ತೆ ಅಂತ ಇಲ್ಲಿ ಶಿಕ್ಷಣ ಇಲಾಖೆ ತಿಳಿಸಿರುವಂತದ್ದು. ಇನ್ನು ಮಾರ್ಕ್ಸ್ ಕಾರ್ಡ್ ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ನೀವು ರಿಸಲ್ಟ್ ಅನ್ನ ನೋಡಿದ ಆದ್ಮೇಲೆ ನೀವು ಮಾರ್ಕ್ಸ್ ಕಾರ್ಡ್ ಅನ್ನ ನಾಳೆನೆ ಡೌನ್ಲೋಡ್ ಮಾಡ್ಕೋಬಹುದು. ಹೇಗೆ ಅಂದ್ರೆ ಡಿಜಿಲಾಕರ್ ಅಪ್ಲಿಕೇಶನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡಿಜಿಲಾಕರ್ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಸಿಗುತ್ತೆ. ಡಿಜಿಲಾಕರ್ ಅನ್ನ ಓಪನ್ ಮಾಡ್ಕೊಂಡು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ ನೀವು ಚೆಕ್ ಮಾಡ್ಕೋಬಹುದು. ಅದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ. ಸೊ ಇದು ಅಫಿಷಿಯಲ್ ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಅಂದ್ರೆ ಅಫಿಷಿಯಲ್ ಇದು ಗೌರ್ಮೆಂಟ್ ಇಂದನೇ ಅಂದ್ರೆ ಅಧಿಕೃತವಾಗಿರುವಂತಹ ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ, ಡಿಜಿಟಲ್ ಮಾರ್ಕ್ಸ್ ಕಾರ್ಡ್. ಓಕೆನಾ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಕಾಲೇಜ್ ಅಡ್ಮಿಷನ್ಗೂ ಕೂಡ ಇದು ವ್ಯಾಲಿಡ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೇನಾದ್ರೂ ಅರ್ಜೆಂಟ್ ಆಗಿ ನಿಮ್ಗೇನಾದ್ರೂ ಮಾರ್ಕ್ಸ್ ಕಾರ್ಡ್ ಬೇಕು, ನಾನು ಬೇರೆ ಕಡೆ ಅಡ್ಮಿಷನ್ ಆಗ್ಬೇಕು ಅಂತಂದ್ರೆ ನೀವು ಆ ಒಂದು ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೋಬಹುದು. ನಿಮ್ಗೇನಾದ್ರೂ ಅದು ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗಿಲ್ಲ ಅಂತಂದ್ರೆ
ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲೇ ಸಪರೇಟ್ ಆಗಿ ಸೊ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋವರೆಗೂ ವೇಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಡಿಜಿಟಲ್ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಡಿಜಿ ಲಾಕರ್ ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಓಕೆ, ಇದಿಷ್ಟು ಚೆಕ್ ಮಾಡುವಂತಹ ವಿಧಾನ ಅಂತಾನೆ ಹೇಳ್ಬೋದು. ಸೊ ಈಗ ನಿಜ ಹೇಳಿ, ಈಗ ನಿಮ್ಗೆ ಟೆನ್ಷನ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬೋದು. ಸೊ ಕಾಮೆಂಟ್ ನಲ್ಲಿ ಪಾಸ್ ಅಥವಾ ಟಾಪ್ ಅಥವಾ ರ್ಯಾಂಕ್ ಬರ್ತೀರಾ, ಸೊ ನೀವು ಎಕ್ಸಾಮ್ ಅನ್ನ ಹೇಗ್ ಮಾಡಿದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಕೂಡ ರಿಸಲ್ಟ್ ಗೆ ಕಾಯ್ತಾ ಇದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಎಲ್ಲರೂ ಕೂಡ ಪಾಸ್ ಆಗಿ ಅಂತ ಹೇಳ್ತಾ, ಸೊ ನಾಳೆ ಮಧ್ಯಾಹ್ನ 3 ಗಂಟೆ ಮೇಲೆ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್.